ರಾಜಕೀಯದಲ್ಲಿ ಮತ್ತೊಂದು ಮಹಾ ಫೈಟ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾವ ಪಕ್ಷದಲ್ಲಿ ಯಾರಿಂದ ಈ ಮಹಾ ಫೈಟ್ ಆಗಬಹುದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಕುರಿತು ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಇಬ್ಬರು ಮಾಜಿ ಸಂಸದರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಆದ್ರೆ ಅತಿ ದೊಡ್ಡ ಫೈಟ್ ಆಗೋದು, ಅತಿ ದೊಡ್ಡ ಕ್ರಾಂತಿ ಆಗೋದು ಫಿಕ್ಸ್ ಅಂತೆ. ರಾಜ್ಯ ರಾಜಕೀಯದಲ್ಲಿ ಶುರುವಾಗ್ತಾ ಇದೆ ಮತ್ತೊಂದು ಬಿಗ್ ಫೈಟ್. ಮಾಜಿ ಸಂಸದರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಲೋಕಲ್ ಫೈಟ್ ಗೂ ಮುನ್ನ ರಾಜ್ಯದಲ್ಲಾಗುತ್ತಾ ಹೊಸದೊಂದು ಕ್ರಾಂತಿ. ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರಾ ಆ ಇಬ್ಬರು ಮಾಜಿ ಸಂಸದರು? 2028ರ ಎಲೆಕ್ಷನ್ಗೆ ಆ ಇಬ್ಬರು ನಾಯಕರಿಂದ ಕ್ಷೇತ್ರ ಹುಡುಕಾಟ ಆಗ್ತಾ ಇದೆಯಂತೆ. ಇವರಿಬ್ಬರ ರೀ ಎಂಟ್ರಿಯಿಂದ ಆ ಪಕ್ಷದಲ್ಲಿ ಗುದ್ದಾಟ ಶುರುವಾಗುತ್ತಾ? ಕೈ ನಾಯಕತ್ವ ಕಚ್ಚಾಟಕ್ಕಿಂತಲೂ ದೊಡ್ಡದಾಗಬಹುದಾ ಈ ಕಲಹ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಆ ಇಬ್ಬರು ಮಾಜಿ ಸಂಸದರು ಯಾರು? ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಯಾವ ರೀತಿ ವೇದಿಕೆ ಸನ್ನದ್ಧವಾಗ್ತಾ ಇದೆ? ಯಾವ ಪಕ್ಷದಲ್ಲಿ ಇಂಥದೊಂದು ಏಳಿಗೆ ಅಥವಾ ಇಂಥದೊಂದು ಫೈಟ್ ಆಗಬಹುದು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜ್ಯ ರಾಜಕೀಯಕ್ಕೆ ಮಾಜಿ ಸಂಸದರಿಬ್ಬರು ವಾಪಸ್ ಆಗೋದು ಫಿಕ್ಸ್ ಅಂತೆ. ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಸುಮಲತಾ ಅವರ ರೀ ಎಂಟ್ರಿಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ರಾಜ್ಯ ರಾಜಕೀಯಕ್ಕೆ ಮಾಜಿ ಸಂಸದರಿಬ್ಬರು ಕೂಡ ವಾಪಸ್ ಆಗೋದು ಫಿಕ್ಸ್. ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಸುಮಲತಾ ರೀ ಎಂಟ್ರಿ ಆಗೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. 2028ರ ಚುನಾವಣೆಗೆ ಇಬ್ಬರು ನಾಯಕರು ಕ್ಷೇತ್ರ ಹುಡುಕಾಟದಲ್ಲಿದ್ದಾರಂತೆ. ವಿಧಾನಸಭೆ ಲೋಕಸಭೆಗೆ ಮೈತ್ರಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ಕೊಂಡಿದೆ. ಮೈತ್ರಿ ಚರ್ಚೆ ವೇಳೆಯೇ ಇಬ್ಬರಿಂದಲೂ ಕೂಡ ನಾವೇ ಅಭ್ಯರ್ಥಿ ಅಂತ ಸ್ವಯಂ ಘೋಷಣೆಗಳಾಗ್ತಾ ಇದೆ. ಮೈತ್ರಿ ಕನ್ಫರ್ಮ್ ಆಗುವ ಮೊದಲೇ ಮೈತ್ರಿ ನಾಯಕರಲ್ಲಿ ಕ್ಷೇತ್ರ ಘೋಷಣೆ. ಸ್ಥಳೀಯ ಚುನಾವಣೆಗೂ ಮುನ್ನವೇ ಬಿಗ್ ಫೈಟ್ ಶುರುವಾಗುತ್ತಾ? ಇಬ್ಬರ ರೀ ಎಂಟ್ರಿಯಿಂದ ಬಿಜೆಪಿ ಜೆಡಿಎಸ್ ನಡುವೆ ಕಲಹ ಶುರುವಾಗಬಹುದಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಇಬ್ಬರು ಕೂಡ ದಿಗ್ಗಜರೇ, ಇಬ್ರು ಕೂಡ ಮೋಸ್ಟ್ಲಿ ಪಕ್ಷಕ್ಕೆ ಅತಿ ದೊಡ್ಡ ತಲೆನೋವಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಇಬ್ರು ಕೂಡ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗುವುದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ. ಹಾಗಾದ್ರೆ ಇಬ್ಬರೂ ಕೂಡ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗೋದು ನಿಶ್ಚಿತ ಅಂತ ಅಂದ ಮೇಲೆ ಅವರು ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋದು ನಿಶ್ಚಿತ. ಸೈಲೆಂಟ್ ಆಗಂತೂ ಸುಮ್ಮನೆ ಕೂರಲ್ಲ. ಕಾರಣ ಈ ಹಿಂದೆ ಸುಮಲತಾ ಅವ್ರನ್ನ ಕನ್ವಿನ್ಸ್ ಮಾಡಿತ್ತು ಪಕ್ಷ. ಮಂಡ್ಯ ಮಾಜಿ ಸಂಸದೆ ಸುಮಲತಾ, ಅಂಬರೀಶ್ ರೀ ಎಂಟ್ರಿಗೆ ತಯಾರಿಗಳಾಗ್ತಾ ಇದೆಯಂತೆ. ಖಂಡಿತ ವಾಪಸ್ ಬಂದೇ ಬರ್ತೀನಿ ರಾಜ್ಯ ರಾಜಕೀಯಕ್ಕೆ ಅನ್ನೋ ರೀತಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಸುಮಲತಾ ಅವರು. ಹಂಗಾಗಿ ಅವರ ರೀ ಎಂಟ್ರಿಗೆ ಸಿದ್ಧತೆಗಳು ಆಗ್ತಾ ಇದೆ. ಬಟ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅದು ಪ್ರಶ್ನೆ ಇರೋದು. ಈಗಾಗಲೇ ಸುಮಲತಾ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ವೈಮನಸ್ ಇರೋದು ಅದು ಜಗಜ್ಜಾಹೀರ. ಯಾಕಂದ್ರೆ ಮಂಡ್ಯ ಎಲೆಕ್ಷನ್ ಹೊತ್ತಲ್ಲಿ ಇಬ್ಬರ ಮಧ್ಯೆ ಎಷ್ಟು ಮಟ್ಟಿಗೆ ವೈಮನಸ್ ಇತ್ತಂತಂದ್ರೆ, ಒಗ್ಗಟ್ಟಾಗಿ ಎರಡು ಪಕ್ಷಗಳು ಹೋದ್ರೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕುಮಾರಸ್ವಾಮಿ ಅವರು ಮನೆಗೆ ಹೋಗಿ ಕರೆದ್ರು ಕೂಡ ಸುಮಲತಾ ಅವರು ಕಾಣಿಸ್ಕೊಳ್ಳೇ ಇಲ್ಲ ಕುಮಾರಸ್ವಾಮಿ ಅವರ ಜೊತೆಗೆ. ಈಗಲೂ ಕೂಡ ವೈಮನಸ್ ಇದೆ. ಹಂಗಾಗಿ ಆ ರೀತಿ ಪರಿಸ್ಥಿತಿ ಇದ್ದಾಗ ಇವ್ರೇನ ಸ್ಪರ್ಧೆ ಮಾಡ್ತೀವಿ, ಇವ್ರಿಗೇನಾದ್ರೂ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ಬಿಟ್ರೆ ಹೆಂಗೆ ಅನ್ನೋದು ಪ್ರಶ್ನೆ. ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಾದ್ರೂ ಕಣಕ್ಕಿಳಿಯೋದು ನಿಶ್ಚಿತ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಸುಮಲತಾ ಅಂಬರೀಶ್ ಅವರು. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಮದ್ದೂರು ಇಲ್ಲವೇ ಮಂಡ್ಯದಿಂದಲೇ ಕಣಕ್ಕಿಳಿಯೋದ್ರ ಬಗ್ಗೆ ಸುಮಲತಾ ಅವರು ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಆಪ್ತರ ಜೊತೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಮದ್ದೂರು ಮಂಡ್ಯದಲ್ಲಿ ಅಂಬರೀಶ್ ಅವ್ರು ಗೆದ್ದಿದ್ರು. ಹಂಗಾಗಿ ಅದೇ ನನಗೆ ಸೂಕ್ತ ಜಾಗ ಅನ್ನೋ ರೀತಿಯಲ್ಲಿ ಸುಮಲತಾ ಅವರು ಮನಸ್ಸು ಮಾಡ್ದಂಗೆ ಕಾಣಿಸ್ತಾ ಇದೆ. ಕಾರಣ ಆ ಭಾಗದಲ್ಲಿ ಅಂಬರೀಶ್ ಅವ್ರಿಗೆ ಅತಿ ದೊಡ್ಡ ಫ್ಯಾನ್ ಬೇಸ್ ಇದೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಸುಮಲತಾ ಅಂಬರೀಶ್ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಂಗಾಗಿ ಆ ಭಾಗವನ್ನ ಚಾಯ್ಸ್ ಮಾಡ್ತಿದ್ದಾರೆ ಅಂತ. ಈ ಎರಡು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡುವುದು ನಿಶ್ಚಿತ ಅಂತ ಅವರ ಆಪ್ತ ಮೂಲದಲ್ಲೇ ಕನ್ಫರ್ಮ್ ಸುದ್ದಿ ಸಿಗ್ತಾ ಇದೆ. ಈ ಹಿಂದೆ ಅವರು ಮಂಡ್ಯದಲ್ಲಿ
ಸ್ಪರ್ಧೆ ಮಾಡದಿರೋದಕ್ಕೆ ಬಿಜೆಪಿ ಅವ್ರನ್ನ ಮನವೊಲಿಸಿತ್ತು. ದಯವಿಟ್ಟು ಈ ಸಾರಿ ಸುಮ್ಮನೆ ಆಗ್ಬಿಡಿ, ನೆಕ್ಸ್ಟ್ ಟೈಮ್ ಏನೋ ನೋಡ್ಕೊಳ್ತೀವಿ, ನೀವು ಏನು ಹೇಳ್ತಿರೋ ಆ ಡಿಮ್ಯಾಂಡ್ಗಳಿಗೆ ಒಪ್ಪುತ್ತೆ ಪಕ್ಷ ಅಂತ. ಈ ಹಿಂದೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು. ಆನಂತರ ಅಲ್ಲಿ ಎಲೆಕ್ಷನ್ ನಡೆದಾಗ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಯಿತು. ಸುಮಲತಾ ಅವ್ರನ್ನ ಕನ್ವಿನ್ಸ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಪಾಳೆಯ ಬಂದು ನಿಂತ್ಕೊಂಡಿತ್ತು. ಅಲ್ಲಿ ವರಿಷ್ಠರು ಕೂಡ ಯಶಸ್ವಿ ಆದ್ರು. ಬಟ್ ಈ ಬಾರಿ ಹಂಗಾಗಲ್ಲ ಪರಿಸ್ಥಿತಿ ಅಂತ. ಈ 2 ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಬಿಜೆಪಿ. ಕೊಡದೆ ಹೋದ್ರೆ ನಾನು ಪಕ್ಷೇತರ ಅಭ್ಯರ್ಥಿ ಆಗಿ ಆದ್ರೂ ಕಣದಲ್ಲಿ ಇರ್ತೀನಿ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಸುಮಲತಾ ಅವರು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕ್ಲಾರಿಟಿ ಏನು ಒಂದ್ಸರಿ ಕೇಳಿಸ್ಕೊಂಡು ಬರೋಣ. ಮಾತಾಡಿದ್ದಾರೆ. ಒಂದು ಕೋರ್ ಕಮಿಟಿ ಮೀಟಿಂಗ್ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ನೆಕ್ಸ್ಟು ಏನೇನು ಹೆಜ್ಜೆಗಳು ಹಾಕಬೇಕು, ಮಂಡ್ಯ ಜಿಲ್ಲೆ ಭಾರತೀಯ ಪಕ್ಷದ ಸಂಘಟನೆಯ ಬಗ್ಗೆ ಅನ್ನೋ ಒಂದು ಸಭೆಗೆ ಬಂದಿದ್ದು. ಅಂದರೆ ಮುಂದಿನ ನಡೆ ಏನೇನು ಮಾಡಬೇಕಾಗಿದೆ, ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು, ಅವರವರ ಕನ್ಸರ್ನ್ಸ್ ಏನಿದೆ ನಾವೆಲ್ಲರೂ ಅಲ್ಲಿ ಶೇರ್ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ತಾ ಮುಂದುವರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬರೋದಿದೆ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಮುಂದಿನ ಹೆಜ್ಜೆಗಳು ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಹೋರಾಟಗಳನ್ನು ಅಲ್ಲಿ ಮಾಡ್ಕೊಂಡು ಬಂದು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಶ್ಯೂ ಬೇಸ್ಡ್ ಏನೇನಿದ್ದಾಗ ನಾನು ಮಾಡ್ತಾ ಬಂದಿದ್ದೀನಿ. ಅದನ್ನು ಹೊರತುಪಡಿಸಿ ಈಗ ಒಂದು ಆ್ಯಕ್ಟಿವೇಟ್ ಆಗಬೇಕು ಪೊಲಿಟಿಕಲಿನೂ, ನಮ್ಮ ಪಕ್ಷದ ಒಂದು ಸಂಘಟನಾ ಒಂದು ಬಿಲ್ಡಿಂಗ್ ದ ಪಾರ್ಟಿ ಅನ್ನೋ ನಿಟ್ಟಿನಲ್ಲಿ ಏನಾಗಬೇಕು ಅನ್ನೋ ವಿಚಾರದ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನೀವು ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣೆ ರಾಜಕಾರಣ ಅನ್ನೋದು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ. ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು, ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿಯಾಗಿರಬೇಕು ನನಗೆ ಅಷ್ಟೇ. ಇಲ್ಲ, ಆ ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ ಅಂತಲೂ ಅಷ್ಟು ಮಟ್ಟಕ್ಕೆ ನಾವು ಮಾತಾಡಿಲ್ಲ. ಈಗ ಜನರಲ್ ಡಿಸ್ಕಷನ್ ನಡೆದಿದೆ ಪಕ್ಷ ಸಂಘಟನೆ ಬಗ್ಗೆ. ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಮೀಟಿಂಗ್ಸ್ ಮಾಡಬೇಕು, ಮಂಡ್ಯದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರನೂ ಆಗಿದೆ. ಸೊ ಖಂಡಿತ ಫಸ್ಟ್ ಗ್ರಾಸ್ ರೂಟಿಂದ ಪಕ್ಷವನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ